ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ನಾವಿವತ್ತು ಹೊಸದಾಗಿ ಹೊಸ ರುಚಿಯಾಗಿ ಹೊಸ ವಿಧಾನದಲ್ಲಿ ನಾನಿವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡತ್ತೀನಿ ನೋಡಿರಿ. ಎಷ್ಟು ಈಸಿ ಐತ್ರಿ, 10 ನಿಮಿಷದಾಗಂದ್ರೆ ನೀವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಬಿಡ್ಬೋದು. ಈಗ ನೋಡಿರಿ, 1 ಬೌಲಷ್ಟು ನಾನು ಅವಲಕ್ಕಿ ತೊಗೊಂಡಿನಿ. ಅದನ್ನು 1, 2, 3 ಸತಿ ಆದರೂ ಸ್ವಚ್ಛಗೆ ಈ ರೀತಿ ತೊಳಿರಿ. ತೊಳೆದು ನೀರೆಲ್ಲ ಬಸ್ಕೊಂಡು ಅವಲಕ್ಕಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಇಟ್ಕೋಬೇಕು ನೋಡಿರಿ. 1, 2 ಅಥವಾ 3 ನಿಮಿಷ ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ್ರಿ. ಅವಲಕ್ಕೆಲ್ಲ ಸಾಫ್ಟಾಗಿ ಮತ್ತು ಚೆಂದಗೆ ಅರಳ್ತಾವೆ. ಈಗ ಇದನ್ನು ಬಾಯಿ ಮುಚ್ಕೊಂಡು ಸೈಡ್ ಇಟ್ಕೊತೀನಿ ನೋಡಿರಿ. ಅವಲಕ್ಕಿ ಮುಳುಗೋಷ್ಟು ನೀರು ಹಾಕ್ಕೊಂಡೇನಿ. ಈಗ ಸೈಡ್ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ. ಅದ್ರೊಳಗೆ ನಾನು ಒಣ ಖಾರ ಪುಡಿ ಹಾಕ್ಕೊಂಡೇನಿ ನೋಡಿರಿ. ಇದು ನಾನು ಮಿಜ್ಜಿ ಖಾರ ಮಾಡತ್ತೀನಿ. ಉತ್ತರ ಕರ್ನಾಟಕ ಕಡೆ ಎಲ್ಲ ಇದನ್ನು ಕಂಪಲ್ಸರಿ ಇದು ಮನೆಯೊಳಗೆ ಇದ್ದೇ ಇರ್ತೈತೆ ನೋಡಿರಿ. ಯಾರ ಮನೆಯೊಳಗಾದರೂ ಮಿಜ್ಜಿ ಖಾರ ಮಾಡೋಕೆ 1 ಬೌಲಷ್ಟು ನಾನು ಒಣ ಖಾರ ಪುಡಿ, ಆಮೇಲೆ 2 ಬೆಳ್ಳುಳ್ಳಿ ಅಷ್ಟೇ ಈ ರೀತಿ ಬಿಡಿ ಬಿಡಿ ಮಾಡ್ಕೊಂಡು ಹಾಕ್ಕೊಂಡೇನಿ. 1 ಸ್ಪೂನಷ್ಟು ಜೀರಿಗೆ ಹಾಕೋರಿ. ಆಮೇಲೆ ಕರಿಬೇವು 1-2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡೇನಿ. ಆಮೇಲೆ ಹಳಕುಪ್ಪು, ಇದನ್ನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಮೊದಲು ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಕಿಸಿರ್ತೀವಲ್ರಿ ನಾವು, ಹಾಗಾಗಿ ಸ್ವಲ್ಪ ಹಾಕೋರಿ. ಇದನ್ನಿಷ್ಟು ಒಂದು ನೀರು ಎಣ್ಣೆ ಅದು ಏನು ಹಾಕೋಬೇಡ್ರಿ. ಈ ರೀತಿ ಪೌಡ್ರ್ ಮಾಡ್ಕೊಂಬರ್ರಿ ನೋಡಿರಿ. ಈ ರೀತಿ ಪೌಡ್ರ್ ಹಾಕೈತಿ. ಇದನ್ನ ಸೈಡ್ ಇಟ್ಕೊಂಡು ಗ್ಯಾಸಿನ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡೇನಿ ನೋಡಿರಿ. ಅದಕ್ಕೆ 2-3 ಸ್ಪೂನು ಎಣ್ಣೆ ಹಾಕೋತೀನಿ. ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕೋರಿ. ಜೀರಿಗೆ ಸಾಸಿವೆ ಚಟಪಟ ಸಿಡಿತಂದ್ರೆ ಒಂದು ಕಡ್ಡಿಯಷ್ಟು ಕರಿಬೇವು ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋತೀನಿ. ಇದು ಹಾಕ್ಕೊಂಡು ಬಾಡಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಅರಿಶಿನ ಪುಡಿ ಹಾಕ್ಕೊಂಡ್ಮೇಲೆ ಈಗ ಹುಣಸೆಹಣ್ಣು ನೀರೊಳಗೆ ಹಾಕಿಟ್ಕೊಂಡಿದ್ದೆ ನೋಡಿರಿ. ನಾನು ಒಂದು ಅರ್ಧ ತಾಸು ಮುಂಚೆನ ಅದನ್ನು ಪೂರ್ತಿ ನೆನಿತಂದ್ರೆ ಅದನ್ನೆಲ್ಲ ಹಿಂಡಿ ಈ ರೀತಿ ನೀರಷ್ಟು ಹಾಕ್ಬೇಕ್ರಿ. ಹುಣಸೆಹಣ್ಣು ನೀರು, ಹುಣಸೆಹಣ್ಣು ಹಾಕಕ್ಕೆ ಹೋಗ್ಬೇಡ್ರಿ. ಹುಣಸೆಹಣ್ಣು ನೀರು ಒಂದು ಸ್ವಲ್ಪ ಕುದಿಯಾಕೆ ಕುಂತಂದ್ರೆ ಬೆಲ್ಲ ಹಾಕೋತೇನೆ ನೋಡಿರಿ. ನಾನು ನಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಬೆಲ್ಲ ಹಾಕೋಬೇಕ್ರಿ. ಒಬ್ಬೊಬ್ಬರು ಹುಳಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಸ್ವೀಟ್ ಇಷ್ಟಪಡ್ತಾರೆ. ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬೇಕ್ರಿ. ಈಗ ನಾನು ಹುಣಸೆಹಣ್ಣು ಬೆಲ್ಲ ಎಲ್ಲ ಕರಗ್ತು ನೋಡಿರಿ. ಈಗ ಅದಕ್ಕೆ ನಾವು ಖಾರ ಪುಡಿನ ಗರ್ರ ಅನ್ನಿಸ್ಕೊಂಬಂದಿದ್ವಲ್ಲ ಅದನ್ನು ಹಾಕ್ತೇನೆ ನೋಡಿರಿ. ಹಾಕ್ಕೊಂಡು ಇದನ್ನು ಈ ರೀತಿ ಕೈ ಆಡಿಸ್ಕೋಬೇಕ್ರಿ. ಈಗ ಪೂರ್ತಿ ಎಲ್ಲ ಹಾಕ್ಕೊಂಡೇನಿ. ನಾವು ಕೈ ಆಡ್ಸ್ಕೊಂತಿರ್ಬೇಕ್ರಿ. ಅದನ್ನು ಎಲ್ಲಿ ಮಟ್ಟ ಕೈ ಆಡಿಸ್ಬೇಕಂದ್ರೆ ಇದು ಹೊಳ್ಳಿ ಎಣ್ಣೆ ಬಿಡ್ಬೇಕು ನೋಡ್ರಿ ಖಾರ ಪುಡಿ, ಅಲ್ಲಿ ತನಾನು ಇದನ್ನು ಕೈ ಆಡ್ಸ್ಕೊಂತಿರ್ಬೇಕ್ರಿ. ಈಗ ಹುಣಸೆಹಣ್ಣು ನೀರೆಲ್ಲ ಹಿಂಗತ್ ನೋಡ್ರಿ. ಹಿಂಗಿದ ಮ್ಯಾಗ ಇದು ಹೊಳ್ಳಿ ಎಣ್ಣೆ ಬಿಡಾಕುಂತಿರ್ತೈತಲ್ಲ, ಅವಾಗ ನಮ್ಗೆ ಇದು ರೆಸಿಪಿ ರೆಡಿ ಆಗಿರ್ತೈತೆ ರೀ. ಮಿಜ್ಜಿ ಖಾರ ಉತ್ತರ ಕರ್ನಾಟಕ ಸ್ಟೈಲಿಂದ ರೆಡಿ ಆಕೈತಿ ನೋಡ್ರಿ. ಈಗೆಲ್ಲ ಎಣ್ಣೆ ಬಿಡಾಕುಂತೈತಿ. ಈಗ ರೆಡಿ ಆಕೈತಿ. ಇದು 1 ತಿಂಗಳವರೆಗೂ ಇಟ್ಟರೆ ನಿಮ್ಗೆ ಹಾಳಾಗೋದಿಲ್ಲ ನೋಡ್ರಿ. ಅಷ್ಟು ರುಚಿಯಾಗಿರ್ತೈತಿ. ಅನ್ನ, ಚಪಾತಿ, ಪೂರಿ, ರೊಟ್ಟಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಕೈತ್ರಿ. ಆಮೇಲೆ ನಾವೀಗ ಖಾರನ ಸೈಡ್ಗೆ ಇಟ್ಕೊಂಡು ಅವಲಕ್ಕಿನ ನೆನೆಸಿಟ್ಟಿದ್ನೆಲ್ಲ ಅದು ಪೂರ್ತಿ ಅಳ್ಳದಂಗೆ ಆಗೈತೆ ನೋಡ್ರಿ. ನೀರೆಲ್ಲ ಕರೆಕ್ಟಾಗಿ ಆಗೈತಿ ಇದಕ್ಕೆ. ಈಗ ಅದನ್ನು ಒಂದು ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ನಾವು ಅವಲಕ್ಕಿ ಯಾವ ಬೌಲೇ ತೊಗೊಂಡಿದ್ನಲ್ಲ ಅದೇ ಬೌಲೇ 1 ಬೌಲ್ ರವೆ ತೊಗೊಂಡೇನಿ ನೋಡ್ರಿ. ಇದು ಬಾಂಬೆ ರವೆ ಹಾಕೋತೇನೆ ನಾನೀಗ ಇದಕ್ಕೆ. ಆಮೇಲೆ ಬಾಂಬೆ ರವೆ ಹಾಕ್ಕೊಂಡಿದ್ನಲ್ಲ ಅದಕ್ಕಪ್ಲೆ ಅರ್ಧ ಕಪ್ಪಷ್ಟು ಮೊಸರು ಹಾಕೋತೀನಿ. ಮೊಸರು ಹಾಕೊಂಡ್ಮ್ಯಾಗ ಅದಕ್ಕಪ್ಲೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಗರ್ರ ಅನ್ನಿಸ್ಕೊಂಡು ಬರ್ಬೇಕ್ರಿ ನೋಡ್ರಿ. ಇದು ಈ ರೀತಿ ದೋಸೆ ಹಿಟ್ಟಿನ ಗತೆ ಆಗ್ಬೇಕು. ಆಮೇಲೆ ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೆ ರೀ, ಒಂದು ಅರ್ಧ ಬೌಲಷ್ಟು. ಇದು ಸ್ಕಿಪ್ ಆಗಿಬಿಟ್ಟೈತೆ ನೋಡ್ರಿ, ಹಾಗಾಗಿ ಇದ್ರೊಳಗೆ ತೋರ್ಸೋಕ್ಕಾಗಿಲ್ಲ. ನೀವು ರುಬ್ಬೋಬೇಕಾದ್ರೆ ಅದು ಹಾಕೋಬೋದು, ಇಲ್ಲಾಂದ್ರೆ ಈಗ ಹಿಟ್ಟು ಹಾಕ್ತಿರ್ತಿರಲ್ಲ ಇವಾಗಾದರೂ ಒಂದು ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ಹಾಕೋರಿ. ಯಾಕಂದ್ರೆ ರವಾನು ಸಾಫ್ಟ್ ಮತ್ತು ಅವಲಕ್ಕಿನೂ ಸಾಫ್ಟ್ ಅಲ್ಲ. ದೋಸೆ ಹಂಚಿಗೆ ಹಾಕಿದ್ರೆ ಅಂಟ್ಕೊಂಡ್ಬಿಡ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡ್ರೆ ಕರೆಕ್ಟಾಗಿ ಹೇಳ್ತಾವ್ರಿ ದೋಸೆ ಹಂಚಿನ ಬಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೊಮಾಟೊ ಹಣ್ಣು ಸಣ್ಣ ಕಟ್ ಮಾಡಾಕೊಂಡೇನಿ. ಕ್ಯಾಪ್ಸಿಕಮ್ ಅಂದ್ರೆ ಡೊಣ್ ಮೆಣ್ಸಿನ್ಕಾಯಿ ಅದನ್ನು 2 ಈ ರೀತಿ ಚಿಕ್ಕದಾಗಿ ಕಟ್ ಮಾಡಾಕೊಂಡೇನಿ. ಕರಿಬೇವು ಈ ರೀತಿ ಕಟ್ ಮಾಡಾಕೋರಿ ಸಣ್ಣಗೆ. ಕೊತ್ತಂಬರಿನೂ ಅದೇ ರೀತಿನ ಕಟ್ ಮಾಡಿ ಸಣ್ಣಗೆ ಹಾಕೊಂಡೇನಿ ನೋಡ್ರಿ. ಈಗ ಇದನ್ನೆಷ್ಟು ಈ ರೀತಿ ಕೈ ಆಡಿಸ್ಕೊಂಡು ನೋಡ್ರಿ. ಒಂದು ಸೈಡಿಂದ ಕೈ ಆಡಿಸ್ಕೊರಿ, ಆ ಕಡೆ ಈ ಕಡೆ ಮಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ. ದೋಸೆ ಹಿಟ್ಟು ಐತಲ್ಲ ಸೇಮ್ ಅದೇ ರೀತಿನ ಕರೆಕ್ಟಾಗಿ ಬಂತು ನೋಡ್ರಿ ಇದು. ಆಮೇಲೆ ಶಶಿ ಕುಕ್ಕಿಂಗ್ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಿ, ಅದನ್ನು ಒತ್ತಿದ್ರೆ ನಾ ಮಾಡಿದ ಹೊಸ ವಿಡಿಯೋ ನೀವು ಫಸ್ಟ್ ನೋಡ್ಬೋದು. ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತೆ ನೋಡ್ರಿ. ಗ್ಯಾಸಿನ ಮ್ಯಾಗ ಹಂಚು ಕಾಯಕ್ಕೆ ಇಟ್ಟಿದ್ದೆ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ದೋಸೆ ಹಿಟ್ಟು ಹಾಕ್ಕೊಂಡೆ. ನಾನು ರೆಡಿ ಮಾಡಿಟ್ಟಿದ್ನೆಲ್ಲ ಅವಲಕ್ಕಿ ರವೆ ಎಲ್ಲ ರುಬ್ಬಿ ಅದನ್ನು ಹಾಕ್ಕೊಂಡೆ ನೋಡ್ರಿ. 1 ಸ್ಪೂನಷ್ಟು ಹಾಕ್ಕೊಂಡು ಈ ರೀತಿ ಅದನ್ನು ಅಗಲವಾಗಿ ಹರಡ್ಕೋಬೇಕ್ರಿ. ನಿಮಗೆ ಎಷ್ಟು ದೊಡ್ಡದು ಸಣ್ಣದು ನೋಡ್ಕೊಂಡು ಮಾಡ್ಕೋಬೋದ್ರಿ.
ಈಗ ಇದನ್ನು ಒಂದು ಸ್ವಲ್ಪ ಹೊತ್ತನ ಬಿಟ್ಟ ಮೇಲೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದು 2 ನಿಮಿಷಷ್ಟು ಬಾಯಿ ಮುಚ್ಚಿಟ್ಕೋಬೇಕ್ರಿ. ಯಾಕಂದ್ರೆ ಬಾಯಿ ಮುಚ್ಚಿಟ್ರೆ ಚಲೋ ಹೊತ್ತಂಗೆ ಅಳ್ತೈತಿ ಮತ್ತು ಚಲೋನು ಲಘುನ ಬೇಯ್ತೈತಿ ನೋಡ್ರಿ. ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ. ಇದನ್ನು ಹೊಳ್ಳಿಸಿ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಗೋಧಿ ಹಿಟ್ಟದು ಹಾಕಿರ್ತೇವಲ್ಲ, ಕಲರ್ ಈ ರೀತಿ ಚಲೋ ಹೊತ್ತಂಗೆ ಬರ್ತೈತ್ರಿ. ಅವಲಕ್ಕಿ ಮ್ಯಾಗ ಕ್ರಿಸ್ಪಿನೂ ಆಗಿರ್ತೈತಿ ನೋಡ್ರಿ, ಒಳಗೆ ಸ್ಮೂತು ಆಗಿರ್ತೈತಿ, ಸಾಫ್ಟು ಆಗಿರ್ತೈತಿ ನೋಡ್ರಿ. ಎಷ್ಟು ಚಲೋ ಆಗೈತಲ್ಲ, ಸೂಪರ್ ಆಗೈತಿ. ನಿಮಗೆ ಯಾರಿಗಾರ ಮತ್ತೆ ಹೊಸ ರೆಸಿಪಿ ಯಾವ್ದಾರ ಗೊತ್ತಿದ್ರೆ ಅಥವಾ ನಾ ಯಾವ್ದಾರ ತೋರಿಸಿಲ್ಲ ಅಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾ ಯಾವುದೇ ರೀತಿಯ ಬೇಕಂದ್ರೂ ಮಾಡಿ ತೋರಿಸ್ತೀನಿ. ಮತ್ತು ನಾ ಈಗ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಮಾಡ್ತಿರ್ತೀನಿ. ನೀವು ಯಾವ್ದ್ರೋಗಿಂದ ಯಾವ ಊರಿಂದ ನೋಡತ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಯಾರೆಲ್ಲ ಮಿರ್ಚಿ ಖಾರ ಇಷ್ಟ ಆಯ್ತಾ ಮತ್ತು ನೀವು ಯಾವ ಥರ ಮಿರ್ಚಿ ಖಾರ ಮಾಡ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇನ್ನು ನನ್ನ ಚಾನಲ್ಗೆ ಹೋಗಿ ನೋಡಿರಿ. ಇನ್ನೂ ಹೆಚ್ಚು ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್, ಲಂಚ್, ಡಿನ್ನರ್ ಈ ರೀತಿ ಎಲ್ಲದಕ್ಕೂ ರೆಸಿಪಿ ಅದಾವೆ. ಹೋಗಿ ಒಮ್ಮೆ ಚೆಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ.